ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ರಾಧೆ ರಾಧೆ. ಉಪನಿರ್ದೇಶಕ ಕಾರ್ಯಾಲಯ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ PUC ದ್ವಿತೀಯ ವರ್ಷದ ಪೂರ್ವ ಸಿದ್ಧತಾ ಪರೀಕ್ಷೆ 2025. ವಿದ್ಯಾರ್ಥಿಗಳೇ, ನಿಮಗೆ ಈ ವರ್ಷ ಪೂರ್ವ ಸಿದ್ಧತಾ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಅರ್ಥಶಾಸ್ತ್ರ ವಿಷಯದಲ್ಲಿ ಎಕನಾಮಿಕ್ಸ್ನಲ್ಲಿ ನಿಮಗೆ ಮುಂಬರುವಂತಹ ಪೂರ್ವ ಸಿದ್ಧತೆಯಲ್ಲಿ ಕೆಲವು ಪ್ರಶ್ನೆಗಳನ್ನು ಕೇಳ್ತಾರೆ. ಅದರ ಆಧಾರವಾಗಿಟ್ಟುಕೊಂಡು ನಾವೇನು ಮಾಡಿದ್ದೀವಿ ಅಂತಂದರೆ, ಇವತ್ತು ಒಂದು 2025ರಲ್ಲಿ ನಡೆದಿರುವಂಥ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆಯನ್ನು ಮಾದರಿ ಪರೀಕ್ಷೆಯನ್ನಾಗಿ ನಿಮಗೆ ತೆಗೆದುಕೊಂಡು ಬಂದಿದ್ದೇವೆ, ಪ್ರಶ್ನೆ ಪತ್ರಿಕೆಯನ್ನಾಗಿ ತೆಗೆದುಕೊಂಡು ಬಂದಿದ್ದೇವೆ. ಸೊ ನೀವು ಮಾಡಬೇಕಾಗೋದಿಷ್ಟೇ, ಇಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನು ನೀವು ಗಮನದಲ್ಲಿಟ್ಟುಕೊಂಡ್ರೆ, ಕೆಲವೊಂದು ಈ ಪ್ರಶ್ನೆ ಪತ್ರಿಕೆಯನ್ನು ಗಮನಿಸಿದ್ದೀನಿ, ಹೋದ ವರ್ಷದ ಪೂರ್ವ ಸಿದ್ಧತೆಗೂ ಮತ್ತು ಈ ವರ್ಷದ ಪೂರ್ವ ಸಿದ್ಧತೆಗೂ ಏನು ಕೆಲವಷ್ಟು ಮಾತ್ರ ಚೇಂಜಸ್ಗಳು ಬಿಟ್ಟರೆ ಇನ್ನು ಉಳಿದಲ್ಲಿ ಏನು ಚೇಂಜಸ್ಗಳು ಕಂಡು ಬಂದಿಲ್ಲ. ಸೊ ಹಾಗಾಗಿ ನಿಮ್ಮ ತಲೆಯಲ್ಲಿ ಒಂದಿರಲಿ, ಸೊ ಅವುಗಳನ್ನು ಗಮನಿಸ್ತಾ ಇರಿ ಅಂತ ಹೇಳ್ತೀನಿ. ಸೊ ಇಲ್ಲಿ ನಾನು ನಿಮಗೆ ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ, ಆ ಪ್ರಶ್ನೆಗಳನ್ನು ತೆಗೆದುಕೊಂಡು ನೀವು ಇನ್ನೊಂದು ದಿನ ನಿಮಗೆ ಟೈಮ್ ಅವಕಾಶ ಇರೋದ್ರಿಂದ ಸೊ ಇದರಿಂದ ಗಮನದಲ್ಲಿ ಇಟ್ಕೊಂಡು ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಅದಕ್ಕಿಂತ ಮೊದಲು ರಾಧೆ ರಾಧೆ, ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಅನಿಸಿಕೆಗಳೇನೇ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ. ವಿದ್ಯಾರ್ಥಿಗಳು ಪಾಸಿಂಗ್ ಪ್ಯಾಕೇಜ್ ಕೇಳ್ತಾ ಇದ್ರಿ, ಪಾಸಿಂಗ್ ಪ್ಯಾಕೇಜ್ಗೆ ಸ್ವಲ್ಪ ಕಾಲಾವಕಾಶ ಬೇಕು ನನಗೆ. ಯಾಕಂತಂದರೆ ನಾನು ಪರಿಪೂರ್ಣವಾಗಿ ನಿಮಗೆ ಸ್ಕೋರಿಂಗು ಪ್ಲಸ್ ಪಾಸಿಂಗನ್ನು ಎರಡೂ ಈ ಎಕನಾಮಿಕ್ಸ್ ವಿಷಯದಲ್ಲಿ ಕೊಡ್ತೀನಿ ಅಂತ ಹೇಳ್ತಾ, ಈಗ ಕೇವಲ ನಾನು ಪೂರ್ವ ಸಿದ್ಧತಾ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಸೂಚನೆಗಳನ್ನು ಕಡ್ಡಾಯವಾಗಿ ನೀವೆಲ್ಲರೂ ಗಮನಿಸ್ತಾ ಇರಬೇಕು. ಪ್ರಶ್ನೆಗಳ ಸಂಖ್ಯೆಗಳನ್ನು ಮಾರ್ಜಿನ್ನಲ್ಲಿ ಸ್ಪಷ್ಟವಾಗಿ ಬರೆಯಿರಿ. ಪ್ರತಿ ಪ್ರಶ್ನೆಗೆ ಉತ್ತರವು ನಿರಂತರವಾಗಿರಬೇಕು, ಸ್ವಲ್ಪವಾಗಿ ಅಥವಾ ಎಲ್ಲೆಲ್ಲೋ ಬರೆಯುವುದಲ್ಲ. ಭಾಗ ಎ ಅಲ್ಲಿರುವಂತಹ ಪ್ರಶ್ನೆಗಳಿಗೆ ಪ್ರಥಮವಾಗಿ ಬರೆದ ಉತ್ತರಗಳನ್ನು ಮಾತ್ರ ಮೌಲ್ಯಮಾಪನದಲ್ಲಿ ನಾವು ಪರಿಗಣನೆಗೆ ತಗೋತೀವಿ ಅಂತ ಅವ್ರು ಹೇಳ್ತಾರೆ. ಸೊ ಹಾಗಾದರೆ ಭಾಗ ಎಯನ್ನು ಗಮನಿಸ್ತಾ ಇಲ್ಲಿ ನಾವೆಲ್ಲರೂ ಹೋಗೋಣ. ಒಟ್ಟು ಭಾಗ ಎಗೆ ಸಂಬಂಧಪಟ್ಟಂತೆ ನಿಮಗೆ ಮೊದಲನೇ ರೋಮನ್ ಸಂಖ್ಯೆ 1ರಲ್ಲಿ 5 ಅಂಕದ ಪ್ರಶ್ನೆಗಳಿರ್ತವೆ. ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ, ಪ್ರತಿಯೊಂದಕ್ಕೂ 1 ಅಂಕ ಮಾತ್ರ. ಈ ಕೆಳಗಿನ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರದ ಉದಾಹರಣೆಯಾಗಿದೆ ಅಂತ ಅವ್ರು ಕೇಳ್ತಾರೆ. ಸೊ ಉತ್ತರ ಅನುಭೋಗಿಯ ವರ್ತನೆ, ಇದು ಸೂಕ್ಷ್ಮ ಅರ್ಥಶಾಸ್ತ್ರದ ಉದಾಹರಣೆ. ಇನ್ನು TU ಸ್ಥಿರವಿದ್ದಾಗ MU ಏನಾಗ್ತದೆ ಅಂಥೇಳಿ ಅವ್ರು ಕೇಳ್ತಾರೆ. ಋಣಾತ್ಮಕವಾಗಿರ್ತದೆ ಅಂಥೇಳಿ ಉತ್ತರವನ್ನು ನೀವು ನೋಡ್ತೀರಿ. ಈ ಪ್ರಶ್ನೆ ನಿಮಗೆ ಕಡ್ಡಾಯವಾಗಿ ಬರ್ತದೆ. ಮಹಾ ಆರ್ಥಿಕ ಕುಸಿತದ ವರ್ಷ ಅಂತ ಕೇಳ್ತಾರೆ. ಹೋದ ವರ್ಷವೂ ಕೇಳಿದರು, ಈ ವರ್ಷವೂ ಕೇಳುವಂಥ ಸಾಧ್ಯತೆ ಇದೆ. 1929 ಇದು ಮಹಾ ಆರ್ಥಿಕ ಕುಸಿತ ವರ್ಷ ಅಂತ ನಾವು ಹೇಳ್ಬೋದು. ಇಲ್ಲಿ 4ನೇ ಪ್ರಶ್ನೆ ನೀವು ಸ್ವಲ್ಪ ಗಮನಿಸ್ತಾ ಹೋಗಿ. ನೈಜ GDPಯನ್ನು ಲೆಕ್ಕಾಚಾರ ಮಾಡಲು ಬಳಸಲಾಗುವ ವರ್ಷ ಅಂತಂದರೆ, ನೈಜ ಅಂದರೆ ನಿಜ ಅಂತಂದರೆ ಪ್ರಸ್ತುತ, ಅಂದರೆ ಈಗ ಚಾಲ್ತಿಯಲ್ಲಿರುವಂಥ ವರ್ಷವನ್ನು ನಾವು ನೈಜ GDP ಅಂಥೇಳಿ ಬಳಕೆಗೆ ಅಥವಾ ಬಳಸಲಾಗುವಂಥ ವರ್ಷ ಅಂತಲೂ ಹೇಳ್ಬೋದು. ಇನ್ನು 5ನೇ ಪ್ರಶ್ನೆನ ನೀವು ನೋಡಿ. ವ್ಯಕ್ತಿಗಳು ಮತ್ತು ಉದ್ಯಮ ಘಟಕಗಳ ಮೇಲೆ ವಿಧಿಸುವ ತೆರಿಗೆಗಳು ಅಂತ ಕೊಡ್ತಾರೆ. ಅದು ಉದ್ಯಮ ಅಂತಂದ ಬಂದಾಗ ನಿಮಗೆ ಒಂದು ನೆನಪಿರಲಿ, ಅದು ನೇರ ತೆರಿಗೆಗಳು ಮಾತ್ರ ಉದ್ಯಮ ಘಟಕಗಳ ಮೇಲೆ ವಿಧಿಸುವಂಥ ತೆರಿಗೆಯಾಗಿದೆ. ಪರೋಕ್ಷ ತೆರಿಗೆಗಳು ಯಾವುದ್ರ ಮೇಲೆ ವಿಧಿಸಲಾಗ್ತದೆ ಅಂತೇಳಿ ನೀವು ಕಮೆಂಟ್ ಮೂಲಕ ನನಗೆಲ್ಲರೂ ತಿಳಿಸಿ ಅಂತ ಹೇಳ್ತೀನಿ. ರೋಮನ್ ಸಂಖ್ಯೆ 2 ನಿಮಗೆ ಭಾಗ 2ರಲ್ಲಿ ಮತ್ತು 5 ಅಂಕ ಅಂದರೆ 10 ಅಂಕಗಳು. ಅಂದರೆ ಬಿಟ್ಟ ಸ್ಥಳ ಕೊಟ್ಟಿದ್ದಾರೆ. ಸೂಕ್ಷ್ಮ ಅರ್ಥಶಾಸ್ತ್ರ, ಋಣಾತ್ಮಕ ಘಟಕ, ಧನಾತ್ಮಕ, ತಲೆ ಕೆಳಗಾಗದ ವಿರುದ್ಧ ಅಂತ ಹೇಳಿಕೊಡ್ತಾರೆ. ಸೊ ಪ್ರಶ್ನೆಗಳನ್ನು ನೋಡಿ ನಾನಿಲ್ಲಿ ಬರೆದಿದ್ದೀನಿ. ಸರಕೊಂದರ ಬೇಡಿಕೆಯು ಅದರ ಬೆಲೆಯೊಂದಿಗೆ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತದೆ. ಯಾವ ದಿಕ್ಕಿನಲ್ಲಿ ಚಲಿಸುತ್ತೆ? ವಿರುದ್ಧ. ಸೀಮಾಂತ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನ ರೇಖೆಗಳೆರಡು ತಲೆ ಕೆಳಗಾದ ಇವು ಆಕಾರದಲ್ಲಿರುತ್ತವೆ ಅಂತ ಹೇಳ್ತಾರೆ. ಘಟಕ ತೆರಿಗೆಯು ಸರ್ಕಾರ ಉತ್ಪನ್ನದ ಪ್ರತಿ ಘಟಕದ ಮಾರಾಟದ ಮೇಲೆ ವಿಧಿಸುವ ತೆರಿಗೆಯಾಗಿದೆ. ಸಮಗ್ರ ಅರ್ಥಶಾಸ್ತ್ರವು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ತನ್ನ ಆಳವಾದ ಬೇರುಗಳನ್ನು ಹೊಂದಿದೆ ಅಂತ ಹೇಳ್ಬೋದು. ಪರಿಸರ ಮಾಲಿನ್ಯವು ಋಣಾತ್ಮಕ ಬಾಹ್ಯತೆಗೆ ಒಂದು ಉದಾಹರಣೆ. ಯಾವುದೇ ಪರಿಸರ ಮಾಲಿನ್ಯ ಅಂತ ಹೇಳ್ತೀವಿ. ಸೊ ಭಾಗ ಎಯಲ್ಲಿ ನಿಮಗೆ ಹೊಂದಿಸಿ ಬರೆಗೆ ನಾನು ಕರ್ಕೊಂಡು ಹೋಗ್ತೀನಿ. ಇಲ್ಲಿ ನೋಡಿ, ಪ್ರತಿಯೊಂದಕ್ಕೂ 1 ಅಂಕ ಅಂತ ಇದೆ. ಪೂರಕ ಸರಕುಗಳು ಅಂಥೇಳಿ ನಿಮಗಿಲ್ಲಿ MPL, MP3 ಮತ್ತು M4 ವ್ಯಾಪಾರ ಬಾಕಿ ಅಂತ ಹೇಳ್ತೀವಿ. ಇಲ್ಲಿ ನೀವೆಲ್ಲರೂ ನೋಡ್ತಾ ಹೋಗ್ತೀರಿ, ಹೌದಾ? ನಾನು ಉತ್ತರಗಳನ್ನು ನೇರವಾಗಿ ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ನೀವೆಲ್ಲ ಗಮನಿಸಿ. ಸೊ
ಪೂರಕ ಸರಕುಗಳು ಪೆನ್ನು ಮತ್ತು ಶಾಹಿ. MPL ಅಂದರೆ TPL ಮತ್ತು TPL -1 ಅಂತ ಹೇಳ್ತೀವಿ. ಇಲ್ಲಿ TR ಮತ್ತು TC ಸೂಚಿಸುವಂಥದ್ದು ಚಿಹ್ನೆ. MP ಮತ್ತು M4 ವಿಶಾಲ ಹಣ. ವ್ಯಾಪಾರ ಬಾಕಿ ಅಂದರೆ ಸರಕು ಮತ್ತು ವ್ಯಾಪಾರ ಅಂತ ಹೇಳ್ತೀವಿ. ಸೊ ನಿಮಗೆ ಮುಂದುವರೆದಂಥ 1 ಅಂಕದ ಪ್ರಶ್ನೆಗಳನ್ನು ನೀವೆಲ್ಲರೂ ಇಲ್ಲಿ ಗಮನಿಸ್ತಾ ಹೋಗ್ತೀರಿ. ನೋಡಿ, ಆಯ್ಕೆಯ ಸಮಸ್ಯೆ ಹೇಗೆ ಉದ್ಭವಿಸುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಒಬ್ಬ ಅನುಭೋಗಿಗೆ 4 ಕಿತ್ತಳೆ ಹಣ್ಣುಗಳು 28 ಘಟಕಗಳಷ್ಟು ಒಟ್ಟು ತುಷ್ಟಿಗುಣವನ್ನು, 5 ಕಿತ್ತಳೆ ಹಣ್ಣುಗಳನ್ನು 30 ಘಟಕಗಳಷ್ಟು ಒಟ್ಟು ತುಷ್ಟಿಗುಣವನ್ನು ನೀಡುತ್ತದೆ ಎಂದು ಭಾವಿಸಿದರೆ ಸೀಮಾಂತ ತುಷ್ಟಿಗುಣವನ್ನು ಕಂಡುಹಿಡಿಯಿರಿ. ನಿಮಗೆ ಕಡ್ಡಾಯವಾಗಿ ಈ ಪ್ರಶ್ನೆಗಳು ಲೆಕ್ಕದ ರೂಪದಲ್ಲಿ ಬಂದೇ ಬರ್ತವೆ. ಸ್ವಲ್ಪ ಗಮನಿಸ್ತಾ ಇಲ್ಲಿ. ಆರ್ಥಿಕ ಏಜೆಂಟ್ಗಳೆಂದರೆ ಯಾರು? GNP MP ವಿಸ್ತರಿಸಿ. ಹಣದ ಅಪಮೌಲ್ಯೀಕರಣ ಅರ್ಥವನ್ನು ನೀಡಿರಿ ಅಂಥೇಳಿ ನಿಮಗೆ 1 ಅಂಕದಲ್ಲಿ 5 ಪ್ರಶ್ನೆಗಳು 5 ಅಂಕಕ್ಕೆ ಕೇಳ್ತಾರೆ. ಸೊ ನಾನೇನು ಮಾಡಿದ್ದೀನಿ ಅಂತಂದರೆ ನಿಮಗೆ ಇಲ್ಲಿ ಈ ಮಾಡೆಲ್ ಅಂತಂದಾಗ ಈ ಪ್ರಶ್ನೆಗಳು ಬಂದಿರುವಂಥದ್ದು ಜಾಸ್ತಿ ಬರುವಂಥ ಸಾಧ್ಯತೆಗಳಿರ್ತವೆ, ಅವನ್ನು ಗಮನಿಸ್ಬೇಕು ನೀವು. ಕೆಳದರ್ಜೆ ಸರಕುಗಳೆಂದರೆ ಉದಾಹರಣೆ ಕೊಡಿ. ದೀರ್ಘಾವಧಿ ವೆಚ್ಚಗಳಾವವು ಅಂತ ಪ್ರಶ್ನೆ ಭಾಳ ಸಾರಿ ಕೇಳಿದ್ದಾರೆ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉದ್ಯಮ ಘಟಕೊಂದು ಲಾಭವನ್ನು ಗರಿಷ್ಠಗೊಳಿಸಲು ಅಗತ್ಯವಿರುವ ಷರತ್ತುಗಳನ್ನು ತಿಳಿಸಿ. ಸದಾವಕಾಶ ವೆಚ್ಚದ ಅರ್ಥವನ್ನು ಉದಾಹರಣೆ ಸಹಿತವಾಗಿ ಬರೆಯಿರಿ. ಬಾಹ್ಯ ವ್ಯಾಪಾರದ 2 ವಿಧಗಳನ್ನು ಹೆಸರಿಸಿ. ನೋಡ್ರಿ, ಪ್ರಶ್ನೆಗಳು ಕೇಳಿದ್ದಾರೆ. ನೈಜ GDP 300 ಮತ್ತು ನಾಮಮಾತ್ರ GDP 330 ಆದರೆ GDP ಅನಾಪ್ರಸರಣವನ್ನು ಲೆಕ್ಕ ಹಾಕಿ. ನಿಮಗೆ ಲೆಕ್ಕಗಳನ್ನು ಕೊಡ್ತಾರೆ. ಮುಂದಿನ ವಿಡಿಯೋದಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ ನಿಮಗೆ ಈ ನಿಯೋಜಿತ ಕಾರ್ಯಗಳು ಮತ್ತು ಈ ರೀತಿಯಾದಂಥ ಡೈಗ್ರಾಮ್ ಚಿತ್ರಗಳ ಲೆಕ್ಕಗಳನ್ನು ಬಿಡಿಸುವಂಥ ಕೆಲಸ ನಾನು ಮಾಡ್ತೀನಿ ಅಂತ ನಿಮ್ಗೆ ಭರವಸೆಯನ್ನು ಕೊಡ್ತೀನಿ. ವಿಡಿಯೋ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ಕಮೆಂಟನ್ನು ತಪ್ಪದೆ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ರಾಧೇ ರಾಧೆ ಅಂಥೇಳಿ ತಪ್ಪದೆ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. GDP ರಾಷ್ಟ್ರೀಯ ವರಮಾನ ಮಾಪನದ 3 ವಿಧಾನಗಳನ್ನು ತಿಳಿಸಿ. ಸಾಲ ಮತ್ತು ನಿಯಂತ್ರಿಸುವ RBIನ ಪರಿಮಾಣಾತ್ಮಕ ಸಾಧನೆಗಳನ್ನು ತಿಳಿಸಿ. ಸಾಲವನ್ನು ನಿಯಂತ್ರಿಸಲು RBI ತನ್ನ ಪರಿಮಾಣಾತ್ಮಕ ಸಾಧನೆಗಳನ್ನು ತಿಳಿಸಿ ಅಂತ ಎಷ್ಟು ಸಾರಿ ಕೇಳಿದ್ದಾರೆ. MPL ಮೌಲ್ಯ 0.75 ಆದಾಗ MPSನ ಮೌಲ್ಯವು ಹೂಡಿಕೆ ಗುಣಾತ್ಮಕ ಮೌಲ್ಯವನ್ನು ಲೆಕ್ಕ ಹಾಕಿ ಅಂತ ಕೊಡ್ತಾರೆ. ಜನರು ವಿದೇಶಿ ವಿನಿಮಯವನ್ನು ಏಕೆ ಬೇಡುತ್ತಾರೆ ಅಂಥೇಳಿ ನೀವು ನಿಮ್ಮ ರೂಪದಲ್ಲಿ ಬರೀಬೇಕಾಗ್ತದೆ. ನಾನು ನೇರವಾಗಿ ಭಾಗ ಸಿಗೆ ಹೋಗ್ತೀನಿ. ಇಲ್ಲಿ 5 ಪ್ರಶ್ನೆಗೆ ಪ್ರತಿಯೊಂದು 12 ವಾಕ್ಯದಲ್ಲಿ ಉತ್ತರಿಸಬೇಕು. 4 ಅಂಕದ ಪ್ರಶ್ನೆಗಳಿದ್ದಾವೆ. ಒಂದು ಆರ್ಥಿಕತೆಯ 3 ಕೇಂದ್ರೀಯ ಸಮಸ್ಯೆಗಳ್ಯಾವು? ಪ್ರಶ್ನೆ ನೋಡಿ. ನಿಮಗೆ ಒಂದು ಇಲ್ಲಿ ಏನು ಕೊಡ್ತಾರೆ ಅಂತಂದರೆ ನಿಮಗಿಲ್ಲಿ ನೋಡಿರಿ, ನಿಮಗಿಲ್ಲಿ ಒಂದು ಚೌಕಟ್ಟು ಅಥವಾ ಒಂದು ಲೆಕ್ಕವನ್ನು ಇಲ್ಲಿ ಕೊಡ್ತಾರೆ. ಒಂದು ಮಾರುಕಟ್ಟೆಯಲ್ಲಿ 2 ಅನುಭೋಗಿಗಳಿದ್ದಾರೆ ಎಂದು ಪರಿಗಣಿಸಿ ಬೆಲೆಯ ವಿವಿಧ ಮಟ್ಟದಲ್ಲಿ ಒಂದು ಸರಕಿಗೆ ಅವರ ಬೇಡಿಕೆಯನ್ನು ಈ ಕೆಳಗಿನಂತೆ ನೀಡಲಾಗಿದೆ. ಸರಕಿನ ಮಾರುಕಟ್ಟೆ ಬೇಡಿಕೆಯನ್ನು ಲೆಕ್ಕ ಮಾಡಿ ಅಂಥೇಳಿ ನಿಮಗೆ ಇಲ್ಲಿ ರೀತಿ ಕೊಟ್ಟು ನಿಮಗೆ ಅದರ ಮಾರುಕಟ್ಟೆ ಬೇಡಿಕೆಯನ್ನು ಕೇಳ್ತಾರೆ. ಇನ್ನು ನೇರವಾಗಿ ನಾನು ಮುಂದಿನ ಪ್ರಶ್ನೆಗೆ ಹೋಗ್ತೀನಿ. ಒಟ್ಟು ತುಷ್ಟಿಗುಣ ಮತ್ತು ಸೀಮಾಂತ ತುಷ್ಟಿಗುಣ ನಡುವಿನ ವ್ಯತ್ಯಾಸವನ್ನು ಬರೆಯಿರಿ. ಬೆಲೆ ಮಿತಿ ಎಂದರೇನು? ರೇಖಾಚಿತ್ರದೊಂದಿಗೆ ಬರೀಬೇಕು. ನೀವು ನೆನಪಿರಲಿ. ಒಂದು ಆರ್ಥಿಕ ಆದಾಯದ ವೃತ್ತಾಕಾರ ಚಲನೆಯ ಪಟದ ಸಹಾಯವನ್ನು ವಿವರಿಸಿ. ಹಣದ ಶಾಸನಬದ್ಧ ವ್ಯಾಖ್ಯಾನವನ್ನು ಕುರಿತು ಬರೆಯಿರಿ. ಸಾರ್ವಜನಿಕ ಸಾಲ ಹೊರೆಯಾಗುವುದೇ? ವಿವರಿಸಿ. ಬೇಕಾದ 5 ಪ್ರಶ್ನೆಗಳಿಗೆ ನೀವು ಬರೀಬೇಕು ಇಲ್ಲಿ. ಇನ್ನು ನೆಕ್ಸ್ಟ್ ಭಾಗ ಡಿಗೆ ಹೋಗ್ತೀರಿ. ಇಲ್ಲಿ 3 ಪ್ರಶ್ನೆಗಳಿಗೆ 20 ವಾಕ್ಯಗಳಿದ್ರೆ 6 ಅಂಕದ ಪ್ರಶ್ನೆಗಳು ಅಂತ ಇರ್ತದೆ. ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಕೋಷ್ಟಕ ಮತ್ತು ರೇಖಾಚಿತ್ರ ಸಹಾಯದಿಂದ ವಿವರಿಸಿ ಅಂತ ಕೊಡ್ತಾರೆ. ಈ ಕೆಳಗಿನ ಕೋಷ್ಟಕವು ಶ್ರಮದ ಸರಾಸರಿ ಉತ್ಪನ್ನ APL ಪಟ್ಟಿ ನೀಡುತ್ತದೆ. ಶ್ರಮದ ಒಟ್ಟು ಉತ್ಪನ್ನ TPL ಅಂತ ಇರ್ತದೆ. ಇಲ್ಲಿ APL ಮತ್ತು TPL 2 ಇದ್ದಾವೆ. ಅವುಗಳನ್ನು ನೋಡಿಕೊಂಡು ಲೆಕ್ಕವನ್ನು ಬಿಡಿಸಬೇಕು ಅಂತ ಹೇಳಿ ಅವ್ರು ಹೇಳ್ತಾರೆ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳ ಏಕಕಾಲದ ಪಲ್ಲಟು ರೇಖಾಚಿತ್ರದೊಂದಿಗೆ ವಿವರಿಸಿ. ಆ ರೇಖಾಚಿತ್ರಗಳನ್ನು ನೀವು ಬರೀಬೇಕಾಗ್ತದೆ. ಒಂದು ನಿರ್ದಿಷ್ಟ ವರ್ಷದಲ್ಲಿ ಒಂದು ದೇಶದ GDP MPU ಮತ್ತು 1 ಕೋಟಿ ಇದೆ ಎಂದು ಕೊಳ್ಳೋಣ. ವಿದೇಶಗಳ ನಿವ್ವಳ ಉತ್ಪನ್ನಾಂಗ ಆದಾಯ NFAL 100 ಕೋಟಿ ಇದೆ. ಸವಳಿಕೆ ವೆಚ್ಚ 250 ಕೋಟಿ ಮತ್ತು ನಿವ್ವಳ ಪರೋಕ್ಷ ತೆರಿಗೆಗಳ ಮೌಲ್ಯ NIT 100 ಕೋಟಿ ಇದೆ. ಈ ಕೆಳಗಿನಲ್ಲಿ ಉತ್ತರಿಸಿ ಅಂಥೇಳಿ ನಿಮಗೆ ಈ ಒಂದು ABCDEF ವರೆಗೂ ನಿಮಗೆ ಇಲ್ಲಿ ಪ್ರಶ್ನೆಗಳನ್ನು ಕೊಟ್ಟರೆ ಅವುಗಳನ್ನು ಉತ್ತರಿಸಬೇಕು ಅಂತ ಹೇಳ್ತಾರೆ. ಸೊ 3 ಪ್ರಶ್ನೆಗಳಾಯಿತು. ನಿಮಗೆ ಇಲ್ಲಿ 5 ಅಂಕದ 2 ಪ್ರಶ್ನೆಗಳನ್ನು ಇಲ್ಲಿ ಕೊಡ್ತಾರೆ. ನೋಡಿ, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಸರಕಿನ ಪ್ರತಿ ಘಟಕದ ಮಾರುಕಟ್ಟೆ ಬೆಲೆ 60 ಇದ್ದಾಗ ಒಟ್ಟು ಆದಾಯ ಸೀಮಾಂತ ಮತ್ತು ಆದಾಯ ಸರಾಸರಿ ಅನುಸೂಚಿಗಳ ಲೆಕ್ಕಾಚಾರ ಮಾಡಿ ಅಂಥೇಳಿ ನಿಮಗೆ ಇಲ್ಲಿ ಈ ರೀತಿ ಲೆಕ್ಕವನ್ನು ಕೊಡ್ತಾರೆ. ನೀವು ಅದನ್ನು ನೋಡ್ಕೊತ ಹೋಗಿ. ಭಾರತದ ಆರ್ಥಿಕ ಮೇಲೆ 2016ರ ಅನಾನ್ಯೀಕರಣದ ಪರಿಣಾಮವನ್ನು ಕುರಿತು ಬರೆಯಿರಿ.
ನಿಮ್ಮ ಕುಟುಂಬದ ಮಾಸಿಕ ಆದಾಯ ವೆಚ್ಚಗಳನ್ನು ನೋಡಿ ಒಂದು ಸಮತೋಲನ ಮುಂಗಡ ಪತ್ರವನ್ನು ಭಾಳ ಸರಳವಾಗಿ ಇದು ಕ್ವೆಶ್ಚನನ್ನು ನೀವು ಬಿಡಿಸ್ಬೋದು. ಸೊ ಇದು ಒಂದು 2025ರ ಒಂದು ಮಾದರಿ ಪೂರ್ವ ಸಿದ್ಧತಾ ಪರೀಕ್ಷೆ ನಿಮಗೋಸ್ಕರ ತಂದಿದ್ದೆ. ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮೂಲಕ ನನಗೆ ರಾಧೆ ಅಂಥೇಳಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಕೊನೆಗೊಳಿಸ್ತೀನಿ. ಸೊ ಎಲ್ರಿಗೂ ಧನ್ಯವಾದಗಳು, ನಮಸ್ಕಾರ.